ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಕಡಲೆಬೇಳೆಯನ್ನು ನೆನೆಸ್ದೆ ಹುರ್ಗಡ್ಲೆಯನ್ನು ಉಪಯೋಗಿಸಿ ಮಸಾಲ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ನಾನು ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ನೋಡಿ, ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಅದು ಸ್ವಲ್ಪ ನೀರು ಬಿಡುತ್ತೆ, ಓಕೆನಾ. ಒಂದು 2 ಮಿನಿಟ್ಸ್ ಅದು ಕಲಸಿ ಸೈಡ್ಗೆ ಇಟ್ಕೊಂಬಿಡೋಣ. ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ನಾನು 1 ಕಪ್ ಆಗೋಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಹುರ್ಗಡ್ಲೆ ತೊಗೊಂಡು 2 ಬಾಡಿಗೆ ಮೆಣಸಿನ್ಕಾಯಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ತೊಗೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಹೇಗೆ ಅಂದರೆ ಫುಲ್ ತರ್ತರಿಯಾಗೂ ಇರಬಾರ್ದು, ಫುಲ್ ನುಣ್ಣಗೂ ಇರಬಾರ್ದು, ಆ ಥರ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಗ್ರೈಂಡ್ ಮಾಡಿಕೊಂಡು ನಾವೇನು ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಆ ರಸದಲ್ಲೇ ಎಷ್ಟು ಆಗುತ್ತೆ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪನೂ ಫಸ್ಟು ನೀರು ಹಾಕ್ತೇನೆ ಈರುಳ್ಳಿ ರಸ ಏನು ಬಿಟ್ಟಿರುತ್ತಲ್ಲ ಅದರಲ್ಲೇ ಎಷ್ಟಾಗುತ್ತೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅದಾದಮೇಲೆ ನಾವು ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಒಟ್ಟಿಗೆ ನೀರು ಹಾಕ್ಬಿಟ್ರೆ ತೆಳ್ಳಗಾಗ್ಬಿಟ್ರೆ ಒಂಚೂರು ಚೆನ್ನಾಗಿ ಬರಲ್ಲ. ಮೀನ್ಸ್ ಸ್ವಲ್ಪ ಗಟ್ಟಿಗೇ ಇರಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಇರಬೇಕು. ಈ ಥರ ಕಲಿಸ್ಕೊಂಡು ಇವಾಗ ಫಸ್ಟು ನಾನು ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಎಲ್ಲ ಈಕ್ವಲ್ ಸೈಜಲ್ಲಿ ಬರಲಿ ಅಂತ. ಫಸ್ಟು ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಡೋಣ. ಮೀನ್ಸ್ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ಇದು ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ. ಇದೇ ಥರ ಎಲ್ಲ ಉಂಡೆಗಳನ್ನು ನೀಟಾಗಿ ಮಾಡಿ ಇಟ್ಕೊಬೇಕು. ನೋಡಿ, ಎಲ್ಲ ಉಂಡೆಗಳು ಮಾಡ್ಕೊಂಡಾಯಿತು. ಇವಾಗ ಎಣ್ಣೆ ಕಾದಿದೆ ನೋಡಿ, ಈ ಥರ ವಡೆಯನ್ನು ತಟ್ಟಿ, ನಿಮಗೆ ಕೈಗೆ ಅಂಟ್ತಾ ಇದೆ ಅಂದರೆ ಕೈಗೆ ಸ್ವಲ್ಪ ನೀರು ಸವರ್ಕೊಂಡು ತಟ್ಟಿ ಹಾಕಿ. ಇದೇ ಥರ ಎಲ್ಲ ವಡೆಗಳನ್ನು ನಾವು ಕೈಯಲ್ಲಿ ತಟ್ಕೊಂಡು ಹಾಕ್ಕೊಬೇಕು. ನೀವೇನು ಕಡಲೆಬೇಳೆ ವಡೆ ಮಾಡ್ತೀರಲ್ಲ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಆ್ಯಂಡ್ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇಮಿಡಿಯೇಟ್ ಯಾರಾದರೂ ಮನೆಗೆ ಬಂದರು, ಗೆಸ್ಟ್ ಬಂದರು ಅಂದ್ಕೊಳ್ಳಿ, ನೆನೆಸೋದು ಏನಿಲ್ಲ, ಆರಾಮಾಗಿ ಹುರ್ಗಡ್ಲೆ ಪುಡಿ ಮಾಡಿ 1-2 ಈರುಳ್ಳಿ ಕಟ್ ಮಾಡ್ಕೊಂಬಿಟ್ರೆ ಮುಗೀತು. 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿದೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗೋ ತನಕ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ರೆಡಿ. ಆಮೇಲೆ ಇದು ತಣ್ಣಗಾದರೂ ಮೆತ್ತೆ ಆಗಲ್ಲ, ಫುಲ್ ಗರಿ ಗರಿಯಾಗೇ ಇರುತ್ತೆ, ಓಕೆನಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.